ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಅಂದರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಹೆಚ್ಚಾಗಿ ಭಯ ಬೀಳುವುದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇವತ್ತಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆ ಆಗಿಲ್ಲ ಅಂತಾನೆ ಹೇಳಬಹುದು. ಅದರಲ್ಲೂ ಯೂರೋ ಆಂಕಾಲಜಿ ಅಂದರೆ ಏನು, ಇದು ಯಾವ ವಿಭಾಗದ ಕ್ಯಾನ್ಸರ್ಗಳ ವ್ಯಾಪ್ತಿಗೆ ಬರುತ್ತೆ, ಇದರಲ್ಲಿರುವಂತಹ ಗುಣಲಕ್ಷಣಗಳು ಏನು, ಈ ರೀತಿಯ ಒಂದು ಕ್ಯಾನ್ಸರ್ ಸಮಸ್ಯೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಆಧುನಿಕ ಕಾಲಘಟ್ಟದಲ್ಲಿ ಇದಕ್ಕಿರುವಂತಹ ಚಿಕಿತ್ಸೆಗಳು ಏನು, ಯಾವ ರೀತಿಯ ಮಾರ್ಪಾಡುಗಳನ್ನು ವೈದ್ಯಕೀಯ ಲೋಕದಲ್ಲಿ ಯೂರೋ ಆಂಕಾಲಜಿಗೆ ಸಂಬಂಧಪಟ್ಟಂತೆ ಮಾಡಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ HCG ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಅಶ್ವಿನ್ ಗಿರಿಧರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಈ ಕ್ಯಾನ್ಸರ್ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಪ್ರಾಥಮಿಕವಾಗಿ ಅಂದರೆ ಪ್ರೈಮರಿ ಡೀಟೇಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಒಂದಷ್ಟು ವಿಭಾಗಗಳ ಬಗ್ಗೆ ಅಥವಾ ಟೈಪ್ಸ್ ಬಗ್ಗೆ ಜನರಿಗೆ ಅರಿವಿರುವುದಿಲ್ಲ. ಅದರಲ್ಲಿ ಯೂರೋ ಆಂಕಾಲಜಿಯು ಕೂಡ ಒಂದು. ಏನು ಹೀಗಂದ್ರೆ ಅಂತ? ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅಶ್ವಿನ್. ಸೊ ನೀವು ಹೇಳ್ದಂಗೆ ಯೂರೋ ಆಂಕಾಲಜಿ ಅನ್ನೋದು ಒಂದು ಮೂತ್ರಶಾಸ್ತ್ರದ ಕ್ಯಾನ್ಸರ್ ಚಿಕಿತ್ಸೆಯ ಒಂದು ವಿಶಿಷ್ಟ ವಿಭಾಗ. ಸೊ ಇದರಲ್ಲಿ ನಾವು ಜನರಲಾಗಿ ಕಿಡ್ನಿ ಅಂದರೆ ಮೂತ್ರಪಿಂಡ, ಮೂತ್ರನಾಳ, ಯುರೇಟರ್, ಮೂತ್ರಕೋಶ, ಬ್ಲ್ಯಾಡರ್, ಪ್ರಾಸ್ಟೇಟ್, ಟೆಸ್ಟಿಕ್ಯುಲರ್ ಹಾಗೂ ಪಿನಲ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡುತ್ತೇವೆ. ಇದು ಒಂದು ಸ್ಪೆಷಲಿಸ್ಟ್ ವಿಭಾಗ. ಈಗ ನಾವು ಸರ್ಜರಿ ಆದಾಗ, ಯೂರಾಲಜಿ ಆದಾಗ, ನೆಕ್ಸ್ಟ್ ಯೂರೋ ಆಂಕಾಲಜಿ ಆದಾಗ ಸ್ಪೆಷಲ್ ಟ್ರೈನಿಂಗಿಂದ ಇದನ್ನು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಕ್ರಿಕೆಟ್ ನೋಡ್ಬೋದು, T20 ಸ್ಪೆಷಲಿಸ್ಟ್ ಇರ್ತಾರೆ, ಟೆಸ್ಟ್ ಸ್ಪೆಷಲಿಸ್ಟ್ ಇರ್ತಾರೆ, ಒನ್ ಡೇ ಸ್ಪೆಷಲಿಸ್ಟ್ ಇರ್ತಾರೆ. ಹಾಗೆ ಒಂದು ಸ್ಪೆಷಲಿಸ್ಟ್ ಕಡೆಯಿಂದ ಟ್ರೀಟ್ಮೆಂಟ್ ಪಡೆಯುವಾಗ ಅದರ ಒಂದು ಗುಣಮಟ್ಟ ವೇರಿಯೇಷನ್ ಇರ್ತದೆ. ಅದರಿಂದ ಇದರ ಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಅಂದರೆ ಪೇಷಂಟ್ಸಿಗೆ. ಇದರಿಂದ ಅತ್ಯಂತ ಗುಣಮಟ್ಟವಾದ ಟ್ರೀಟ್ಮೆಂಟ್ ಕೊಡುವುದು, ಅತ್ಯಂತ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಇದರ ಮೇನ್ ಉದ್ದೇಶ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಯೂರೋ ಆಂಕಾಲಜಿಸ್ಟ್. ಸೊ ಐ ಕ್ಯಾನ್ ಗಿವ್ ದ ಬೆಸ್ಟ್ ಟ್ರೀಟ್ಮೆಂಟ್ ಟು ಮೈ ಪೇಷಂಟ್ಸ್. ಓಕೆ ಡಾಕ್ಟರ್, ಈಗ ಈ ಒಂದು ಸಮಸ್ಯೆ ಯಾರಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ನಾವು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಗೆ ಆ ಒಂದು ಹಂತವನ್ನು ತಾವು ವಿಶ್ಲೇಷಣೆ ಮಾಡ್ತೀರಿ, ಹೇಗೆ ಅಂತ? ಅಂದರೆ ಈಗ ನಾವು ಯೂರೋ ಆಂಕಾಲಜಿ ಅಂದರೆ ಕೇವಲ ಪುರುಷರಲ್ಲಿ ಮಾತ್ರವಲ್ಲ. ಯಾಕೆಂದರೆ ಪ್ರಾಸ್ಟೇಟ್, ಪೆನಿಸ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಮೇ ಬಿ ಓನ್ಲಿ ಇನ್ ದ ಮೇಲ್ಸ್, ಅಂದರೆ ಒಂದು ಪುರುಷರಲ್ಲಿ ಇರಬಹುದು. ಆದರೆ ಕಿಡ್ನಿ, ಮೂತ್ರನಾಳ ಹಾಗೂ ಮೂತ್ರಕೋಶ, ಬ್ಲ್ಯಾಡರ್ ಕ್ಯಾನ್ಸರ್ ಇದು ಮಹಿಳೆಯರಿಗೆ ಕೂಡ ಬರಬಹುದು. ಆದ್ದರಿಂದ ಗಂಡಸರಾಗಿರಲಿ ಸ್ತ್ರೀಯರಾಗಿರಲಿ ಈ ಟ್ರೀಟ್ಮೆಂಟ್ ನಮಗೆ ಯೂಸ್ ಮಾಡ್ತೀವಿ ನಾವು. ಅದಲ್ಲದೆ ಯಾವುದೇ ವಯಸ್ಸು ಅಥವಾ ಯಾವುದೇ ಲಿಂಗ ಇದರಲ್ಲಿ ಡಿಫ್ರೆನ್ಸ್ ಇಲ್ಲ. ಯಾಕೆಂದರೆ ಇದು ಯುವಕರಲ್ಲಿ ಕೂಡ ಬರಬಹುದು, ವಯಸ್ಕರಲ್ಲಿ ಕೂಡ ಬರಬಹುದು. ಯಾವ ಸ್ಟೇಜಲ್ಲಿ ಇದು ಕಂಡು ಬರುತ್ತೆ ಅಂತ ಡಾಕ್ಟರ್? ಕೆಲವೊಂದು ಕ್ಯಾನ್ಸರ್ಗಳು ನಮಗೆ ಗೊತ್ತೇ ಆಗೋದಿಲ್ಲ, ಸಿಂಪ್ಟಮ್ಸ್ ಇದ್ರೂ ಕೂಡ ಒಂದಷ್ಟು ಮಂದಿ ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಈ ಒಂದು ಸಮಸ್ಯೆ ಬಂದಾಗ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಯಾವ ಹಂತದಲ್ಲಿ ಒಬ್ಬ ವ್ಯಕ್ತಿ ತನಗೆ ಈ ರೀತಿ ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಳ್ಬಹುದು? ಇದೊಂದು ಬಹಳ ಗಮನ ಪಡುವಂತಹ ಒಂದು ಕ್ವೆಶ್ಚನ್. ಯಾಕೆ ಅಂದರೆ ಈಗ ನಮಗೆ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ, ಯಾವ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಬರುತ್ತೆ ಅಂತ ನಾವು ಯಾವತ್ತೂ ಹೇಳ್ಕೊಳಕ್ಕಾಗೋದಿಲ್ಲ. ಅದರಲ್ಲಿ ಕಾಮನ್ ಆಗಿ ಯೂರೋ ಆಂಕಾಲಜಿ ರಿಲೇಟೆಡ್ ಸಿಂಪ್ಟಮ್ಸ್ ಅಂತ ಹೇಳಿದರೆ, ಒಂದು ಬ್ಲಡ್ ಇನ್ ದ ಯೂರಿನ್, ಅಂದರೆ ಮೂತ್ರದಲ್ಲಿ ಬ್ಲಡ್ ಕಾಣಿಸಿಕೊಳ್ಳುವುದು. ಸೊ ಇದನ್ನು ನಾವು ಹಿಮೆಚುರಿ ಅಂತ ಹೇಳ್ಕೊಳ್ತೇವೆ. ಅದರಲ್ಲೂ ನೋವಿಲ್ಲದ ಹಿಮೆಚೂರಿಯ, ಅಂದರೆ ನೋವಿಲ್ಲದೆ ಬ್ಲಡ್ ಇನ್ ದ ಯೂರಿನ್ ಬಂದಾಗ ಅದೊಂದು ರೋಗ ನಿರ್ಣಯವಾದಂಥ ಒಂದು ಸಂಗತಿ. ಅದು ಮಾತ್ರವಲ್ಲದೆ ಸಾಧಾರಣ ಮೂತ್ರ ಸಿಂಪ್ಟಮ್ಸ್ ಹೇಗೆ ಅಂದರೆ ಮತ್ತೆ ಮತ್ತೆ ಯೂರಿನ್ ಪಾಸ್ ಮಾಡುವುದು, ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಬರುವಂಥದ್ದು, ರಾತ್ರಿ 2ರಿಂದ 3ರಿಂದ ಜಾಸ್ತಿ ಬಾರಿ ಯೂರಿನ್ ಪಾಸ್ ಮಾಡೋದು, ಯೂರಿನ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗಿರುವಂತಹದ್ದು, ಇದೆಲ್ಲ ಒಂದು ರೋಗ ಲಕ್ಷಣಗಳು. ಅದು ಮಾತ್ರವಲ್ಲದೆ ಸಾಧಾರಣವಾಗಿ ಬೆನ್ನು ನೋವು, ಏನೂ ಎಕ್ಸ್ಪ್ಲನೇಷನ್ ಇಲ್ಲದೆ ಆಗುವಂಥ ವೆಯ್ಟ್ ಲಾಸ್, ಹಾಗೂ ಟೆಸ್ಟಿಕ್ಯುಲರ್ ಹಾಗೂ ಪೆನಿಯಲ್ ಏರಿಯಾದಲ್ಲಿ ಯಾವುದಾದ್ರು ಗಡ್ಡು ಅಥವಾ ಹುಣ್ಣು, ಇವುಗಳು ಕೂಡ ನಮ್ಮ ರೋಗ ಲಕ್ಷಣಗಳು. ಸೊ ಈ ರೋಗ ಲಕ್ಷಣಗಳು ಬಂದಾಗ ನಾವು ಡೆಫಿನೆಟ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಕೊಳ್ಳಬೇಕು. ಹಾಗೆ ಅಂದರೆ ರೋಗ ಲಕ್ಷಣಗಳು ಇಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋದು ಭಾವಿಸೋದು ಕೂಡ ತಪ್ಪು ಕಲ್ಪನೆ. ಯಾಕೆ ಅಂದರೆ ಹಲವು ರೋಗಗಳು ಲೈಕ್ ಕಿಡ್ನಿ ಕ್ಯಾನ್ಸರ್, ಬ್ಲ್ಯಾಡರ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ತಮ್ಮ ಆರಂಭಿಕ ಸ್ಟೇಜಲ್ಲಿ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಕೂಡ ಪ್ರಕಟಪಡಬಹುದು. ಆದ್ದರಿಂದ ನಾನು ಯಾವತ್ತೂ ನನ್ನ ಪೇಷಂಟ್ಸ್ಗೆ ಎಲ್ಲರಿಗೂ ಹೇಳೋದಂದರೆ
ವರ್ಷದಲ್ಲಿ ಒಂದು ಬಾರಿ ನಾವು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಥವಾ ಸ್ಕ್ರೀನಿಂಗ್ ಚೆಕ್ಕನ್ನು ಮಾಡಿಸ್ಕೊಳ್ಬೇಕಂತ ನಾನು ಯಾವತ್ತೂ ಒತ್ತಿ ಹೇಳ್ತಾ ಇರ್ತೇನೆ. ಓಕೆ ಡಾಕ್ಟರ್, ಈಗ ಸಿಂಪ್ಟಮ್ಸ್ಗಳು ಬಂದಿದೆ ಅಂದ ಮಾತ್ರಕ್ಕೆ ಜನರು ಭಯಪಡುವ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಕೆಲವೊಂದು ಸಿಂಪ್ಟಮ್ಸ್ ತಾವು ಹೇಳಿದರೆ ಅದು ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದಲೂ ಕೂಡ ಬಂದಿರಬಹುದು. ವೈದ್ಯಕೀಯವಾಗಿ ಯಾವ ರೀತಿ ಟೆಸ್ಟ್ಗಳನ್ನು ತಾವು ಮಾಡ್ತೀರಿ ಅಂತ, ಕನ್ಫರ್ಮೇಷನ್ಗೋಸ್ಕರ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಅಂತ? ಓಕೆ, ಸೊ ಈಗ ನಾವು ನಾನು ಹಲವು ಸಿಂಪ್ಟಮ್ಸ್ಗಳನ್ನು ರೋಗಲಕ್ಷಣಗಳು ನಿಮಗೆ ಹೇಳಿದೆ. ಅದರಲ್ಲಿ ಒಂದು ಯೂರಿನಲ್ಲಿ ಬ್ಲಡ್ ಬರುವಂಥದ್ದು ಅಥವಾ ಹಿಮೆಚೂರಿಯಾ ಅನ್ನೋದು. ಸೊ ಸಾಧಾರಣವಾಗಿ ಇದು ಪ್ರಾಸ್ಟೇಟ್ ಸಿಂಪ್ಟಮ್ಸಿಂದ, ಇಲ್ಲಾಂದರೆ ಯೂರಿನರಿ ಇನ್ಫೆಕ್ಷನಿಂದ, ಇಲ್ಲ ಸ್ಟೋನ್ಸಿಂದ ಕೂಡ ಬರಬಹುದು. ಆದರೆ ಹಾಗಂದ್ರೆ ನಾವು ಅದನ್ನು ನಿರ್ಲಕ್ಷಿಸಬಾರ್ದು. ಯಾಕೆ ಅಂದರೆ ಇವುಗಳು ಕಿಡ್ನಿ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರಿನ ಕೂಡ ಸಿಂಪ್ಟಮ್ಸ್ ಆಗಿರಬಹುದು. ಸೊ ನಾವು ಯಾವುದೇ ಸಿಂಪ್ಟಮ್ಸ್ ಬಂದಾಗ ಒಂದು ನುರಿತ ಡಾಕ್ಟರನ್ನು ಕನ್ಸಲ್ಟ್ ಮಾಡುವುದು, ಹಾಗೂ ಅದಕ್ಕೆ ಬೇಕಂತಹ ಟೆಸ್ಟ್ಗಳನ್ನು, ಮೇ ಬಿ ಸ್ಕ್ಯಾನಿಂಗ್ ಇರ್ಬೋದು, ಇಲ್ಲಾಂದರೆ ಬಯಾಪ್ಸಿ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಇವುಗಳನ್ನ ಮಾಡಿಸಿಕೊಂಡು ಇದು ನಮಗೆ ಯಾಕೆ ಬಂತು ಅನ್ನೋದನ್ನು ನಾವು ಯಾವತ್ತೂ ದೃಢಪಡಿಸ್ಕೊಳ್ಬೇಕು, ಹಾಗೂ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಬೇಕು. ಸೊ ಯಾವುದೇ ಹೇಳೋದಂದರೆ ಏನೇ ಈವನ್ ಸಾಧಾರಣ ಸಿಂಪ್ಟಮ್ಸ್, ಈವನ್ ಸ್ಮಾಲ್ ಸಿಂಪ್ಟಮ್ಸ್ ನಾವು ಇಗ್ನೋರ್ ಮಾಡಬಾರದು ಯಾವತ್ತು. ಒಂದು ವೇಳೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಲ್ಲ ಅಂದರೆ ಹೇಗೆ ಡಾಕ್ಟರ್, ಪತ್ತೆ ಹಚ್ಚೋದು ಹೇಗೆ ಅಂತ? ಸೊ ನಾನು ಮೊದಲೇ ನಿಮಗೆ ಹೇಳಿದೆ ಏನಂದರೆ, ಈಗ ರೋಗಲಕ್ಷಣಗಳು ಮಾತ್ರ ಬಂದು ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಒಂದು ನಿರ್ಣಯ ಇದ್ದರೆ ದಟ್ ಈಸ್ ನಾಟ್ ಅ ರೈಟ್ ಥಿಂಗ್. ಓಕೆ, ಸೊ ದ ಕೀ ಈಸ್ ಡೋಂಟ್ ವೆಯ್ಟ್ ಫಾರ್ ಸಿಂಪ್ಟಮ್ಸ್ ಟು ಕಮ್. ಅಂದರೆ ರೋಗಲಕ್ಷಣಗಳು ಬರೋವರೆಗೆ ನಾವು ಕಾಯಬಾರದು. ಯಾಕೆ ಅಂದರೆ ಸರ್ಟೆನ್ ಡಿಸೀಸಸ್, ಈಗ ಕಿಡ್ನಿ ಕ್ಯಾನ್ಸರ್, ಮೂತ್ರಪಿಂಡದ ಕ್ಯಾನ್ಸರ್, ಮೂತ್ರನಾಳದ ಕ್ಯಾನ್ಸರ್, ಮೂತ್ರಕೋಶ ಕ್ಯಾನ್ಸರ್, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರಬಹುದು. ಸೊ ವಾಟ್ ವಿ ಡೂ ಈಸ್ ದೇ ಸಮಥಿಂಗ್ ಕಾಲ್ಡ್ ಹೆಲ್ತ್ ಸ್ಕ್ರೀನಿಂಗ್, ಇಲ್ಲಾಂದರೆ ಆ್ಯನ್ಯುವಲ್ ತಪಾಸಣೆ, ಅದನ್ನು ಮಾಡಿಸ್ಕೊಳ್ಳಬೇಕು. ಸೊ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಸ್ಕ್ಯಾನ್ ಬೇಕಾಗಬಹುದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ನಾವು PSA ಸ್ಕ್ರೀನಿಂಗ್ ಮಾಡ್ತೇವೆ. ಸೊ ನಾಟ್ ಫಾರ್ ಎವ್ರಿಬಡಿ, ಮೇ ಬಿ ಸಂಬಡಿ ಹೂ ಈಸ್ ಎಲ್ಡರ್ಲಿ, ಮೋರ್ ದೆನ್ ಏಜ್ ಆಫ್ 50 years, ಇವರಲ್ಲಿ ನಾವು ಮಾಡೋಕ್ಕೆ ಹೇಳ್ತೇವೆ. ಅದು ಮಾತ್ರವಲ್ಲದೆ, ಈಗ ಇನ್ ಕೇಸ್ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಉಂಟು, ತಂದೆಗೆ, ಸಹೋದರಿಗೆ ಯಾರಿಗಾದರೂ ಈ ಥರ ಕ್ಯಾನ್ಸರ್ ಬಂದಿದೆ, ಇಲ್ಲಾಂದರೆ ಏನಾದರೂ ಜೆನೆಟಿಕ್ ಚೇಂಜಸ್ ಬಂದಿದೆ ಅವರಲ್ಲಿ, ಅಂಥವರಲ್ಲಿ ಈವನ್ ಅರ್ಲಿಯರ್ ಫೇಸಲ್ಲಿ ನಾವು ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ದ ಕೀ ಈಸ್ ಏನಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು, ಡಾಕ್ಟರ್ ಸಹ ಡಿಸ್ಕಷನ್ ಮಾಡ್ಕೋಬೇಕು, ನನಗೆ ಯಾವ ಟೆಸ್ಟ್ ಮಾಡಬೇಕು, ಯಾವ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ನಿರ್ಣಯಕ್ಕೆ, ಒಂದು ಡಿಸ್ಕಷನಿಂದ ಬರುವಂಥ ನಿರ್ಣಯ. ತಾವು ಹೇಳ್ತಾ ಇದ್ರಿ PSA ಬಗ್ಗೆ, ಸೊ ಆ ಟೆಸ್ಟ್ ಹೇಗೆ ನಡೆಯುತ್ತೆ ಅಂತ ಹೇಳಿ. ಸೊ PSA ಅಂದರೆ ಆ್ಯಕ್ಚುಲಿ ಇಸ್ ದ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್. ಸೊ ಬೇಸಿಕ್ಲಿ ಇದು ಪ್ರಾಸ್ಟೇಟ್ ಗ್ರಂಥಿಯಿಂದ ಬರುವಂಥ ಒಂದು ಧ್ರುವ. ಸೊ ಪ್ರಾಸ್ಟೇಟ್ ಅಂದರೆ ಬ್ಲ್ಯಾಡರ್ನ ಕೆಳಭಾಗದಲ್ಲಿ ಇರುವಂಥ ಒಂದು ಗ್ಲ್ಯಾಂಡ್. ಸೊ ಸಾಧಾರಣವಾಗಿ ಏಜ್ ರಿಲೇಟೆಡ್ ಇಶ್ಯೂಸ್ ಅಲ್ಲ ಹಾರ್ಮೋನಿಂದಾಗಿ ಈ ಪ್ರಾಸ್ಟೇಟ್ ಸೈಜ್ ಎನ್ಲಾರ್ಜ್ಮೆಂಟ್ ಆಗಬಹುದು. ಸೊ ಇದರಿಂದ ರೋಗಲಕ್ಷಣಗಳು ಅಂದರೆ ಯೂರಿನ್ ಪಾಸ್ ಮಾಡಲಿಕ್ಕೆ ಡಿಫಿಕಲ್ಟ್ ಬರುವಂಥದ್ದು, ಪದೇ ಯೂರಿನರಿ ಇನ್ಫೆಕ್ಷನ್ ಬರುವಂತಹದ್ದು, ಇಲ್ಲ ಯೂರಿನಲ್ಲಿ ಬ್ಲಡ್ ಬರುವಂಥದ್ದು ಇರಬಹುದು. ಆದರೆ 80 to 85% ಚಾನ್ಸಸ್ ಇದು ಏಜ್ ರಿಲೇಟೆಡ್ ಅಥವಾ ಹಾರ್ಮೋನ್ ರಿಲೇಟೆಡ್ ಇರಬಹುದು. ಬಟ್ ಎನದರ್ 5 to 10% ಚಾನ್ಸಸ್ ದಿಸ್ ಕ್ಯಾನ್ ಬಿ ಅ ಪ್ರಾಸ್ಟೇಟ್ ಕ್ಯಾನ್ಸರ್, ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು. ಸೊ ಜನರಲಿ ಈ ರೋಗಲಕ್ಷಣಗಳು ಬಂದಾಗ ಪೇಷಂಟ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ನಾವು PSA ಅನ್ನೋದು ಜಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದನ್ನು ಎಲಿವೇಷನ್ ಉಂಟಾ, ಇಲ್ಲ ಯಾವ ಮಾರ್ಕಲ್ಲಿ ಉಂಟು ನೋಡ್ತೇವೆ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಉಂಟು, ಫ್ರೀ PSA ಫ್ರೀ PSA ರೇಷಿಯೋ, ಹೀಗೆ ಇದನ್ನು ಬೇರೆ ಬೇರೆ ನಾವು ಡಿಟರ್ಮೈನ್ ಮಾಡ್ತೇವೆ. ಅದರೊಂದಿಗೆ ಬೇಕಂತ ಸ್ಕ್ಯಾನ್ಸ್, ಬಯಾಪ್ಸಿ ಮಾಡಿ ಡಯಾಗ್ನೋಸ್ ಮಾಡ್ತೇವೆ. ಸೊ ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಇದು ರೋಗಲಕ್ಷಣ ಇರುವಾಗ ಮಾತ್ರ ಮಾಡುವಂಥ ಟೆಸ್ಟ್ ಅಲ್ಲ, ಇದು ಸ್ಕ್ರೀನಿಂಗ್ ಕೂಡ ನಾವು ಯೂಸ್ ಮಾಡ್ತೇವೆ. ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಅಂತ ಇರುತ್ತೆ, ಇದರಲ್ಲಿ ಕೂಡ ಇದೇ ಹೇಳೋದು. ಸಾಧಾರಣವಾಗಿ 50 ವರ್ಷ ಮೇಲ್ಪಟ್ಟವರಿಗೆ ನಾವು ಈ ಸ್ಕ್ರೀನಿಂಗ್ ಟೆಸ್ಟನ್ನು ಯೂಸ್ ಮಾಡ್ಬೋದು. ಬಟ್ ಲೈಕ್ ಒನ್ ಸ್ಕ್ರೀನಿಂಗ್ ವಿಲ್ ನಾಟ್ ಫಿಟ್ ಎವ್ರಿಬಡಿ. ಸೊ ಅದೇ ಥರ ಅಂದರೆ ಎಲ್ರಿಗೂ ಮಾಡಬೇಕಂತಲ್ಲ, ಯಾರಿಗೆ ಬೇಕು ಅದನ್ನು ನಿರ್ಣಯ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಅದು ಹೇಗೆ ಡಿಸೈಡ್ ಮಾಡ್ತೀರಿ ಅಂತ ಡಾಕ್ಟರ್? ಯಾವ ರೀತಿ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ, ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋದು? ಸೊ ಸಾಧಾರಣವಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ವಯಸ್ಕರಲ್ಲಿ ಕಾಣುವಂಥ ಕ್ಯಾನ್ಸರ್, ಅಂದರೆ ಮೋರ್ ದೆನ್ 50 years, 55 years, 60 years. ಸೊ ಇನ್ ಇಂಡಿಯನ್ ಪಾಪ್ಯುಲೇಷನ್ ನಾವು ಸಾಧಾರಣವಾಗಿ ಯಾರು ನಮ್ಮ ಹತ್ರ ಬರ್ತಾರೆ ಅವರಿಗೆ 50 ವರ್ಷ ಮೇಲ್ಪಟ್ಟವರಿಗೆ ಸಾಧಾರಣ PSA ಸ್ಕ್ರೀನಿಂಗ್ ಅಂತ ಮಾಡ್ತೇವೆ. ಸೊ ಆನ್ ದ ಡಿಸ್ಕಷನ್ ದ್ಯಾಟ್ ದಿಸ್ ಮೇ ಬಿ ನೆಗೆಟಿವ್, ಅಲ್ಲ ಇದು ಮೇ ಬಿ ಪಾಸಿಟಿವ್. ಓಕೆ, ಸೊ ಸೆಕೆಂಡ್ ಫ್ಯಾಕ್ಟರ್ ಅಂದರೆ ಈಗ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಈಗ ತಂದೆಯವರಿಗೆ ಇಲ್ಲ ಸಹೋದರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದರೆ, ಏನೇ ಕ್ಯಾನ್ಸರ್ ಇದ್ದರೆ, ಸೊ ಅವರಲ್ಲಿ ಮೇ ಬಿ ವಿ ಡೂ ಇಟ್ ಅರ್ಲಿ, ಲೈಕ್ ಅಟ್ 45 years ಆಫ್ ಏಜ್. ಇನ್ನು ವಾಟ್ ವಿ ಹ್ಯಾವ್ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಮಾಡ್ತಾರೆ. ಈಗ ಜಿನೋಮಿಕ್ಸ್ ಅನ್ನೋದು ಬಂದಂಥ ಒಂದು ಇದು. ಸೊ
ಅದರಲ್ಲಿ ಬ್ರಾಕಾ ಮ್ಯೂಟೇಷನ್ ಉಂಟು ಅಂತ ಆ ರೀತಿ ಒಂದು ಸಿಚುವೇಷನ್ ಇದ್ದಾಗ ಈವನ್ ಅರ್ಲಿಯರ್ ಅಂದರೆ ಈಗ 40 ಇಯರ್ಸ್ ಆಫ್ ಏಜ್ ಗ್ರೂಪಲ್ಲಿ ಕೂಡ ನಾವು ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೇವೆ. ಸೊ ಬೇಸಿಗೆ ಹೇಳೋದಂದರೆ when somebody has problems or no problems, the annual consultation with your doctor ನಾವೇನು ಡಿಸ್ಕಸ್ ಮಾಡ್ತೇವೆ ಆ್ಯಂಡ್ ವಿತ್ ದ ಮ್ಯೂಚುವಲ್ ಕನ್ಸೆಂಟ್ ವಿ ಪ್ಲ್ಯಾನ್ ದಿಸ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಓಕೆ ಡಾಕ್ಟರ್, ಈಗ ಬ್ಯಾಡ್ ಹ್ಯಾಬಿಟ್ಸಿಂದ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತು. ಅದರಲ್ಲೂ ಈ ಸ್ಮೋಕಿಂಗ್ ಸೇರಿದಂತೆ ಡ್ರಿಂಕಿಂಗ್ ಈ ಥರ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಜಾಸ್ತಿ ಮಂದಿ ಈ ಕ್ಯಾನ್ಸರ್ ಸಮಸ್ಯೆಗೆ ತುತ್ತಾಗ್ತಾರೆ. ಅದರಲ್ಲೂ ಶ್ವಾಸಕೋಶದ ಸಮಸ್ಯೆ, ಈ ಶ್ವಾಸಕೋಶದ ಕ್ಯಾನ್ಸರ್ ಹಾಗೆಯೇ ಈ ಯೂರೋ ಆಂಕಾಲಜಿ ಇರಬಹುದು ಅಥವಾ ಬೇರೆ ಬೇರೆ ಕ್ಯಾನ್ಸರ್ಗಳು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿರುವುದಿಲ್ಲ. ಸೊ ಅದನ್ನು ಹೇಗೆ ತಿಳಿಸ್ಕೊಡ್ತೀರಿ ಅಂತ ಜನಸಾಮಾನ್ಯರಿಗೆ? ಸೊ ಕಾಮನ್ ಆಗಿ ನಾವು ಇದ್ರ ಬಗ್ಗೆ ಮಾತಾಡೋದ್ರೆ ಧೂಮಪಾನ, ದಟ್ ಈಸ್ ಸ್ಮೋಕಿಂಗ್. ಓಕೆ, ಸೊ ನೀವು ಯಾವುದೇ ಸಿಗರೇಟ್ ಪ್ಯಾಕ್ ಮೇಲೆ ನೋಡಿದರೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್, ಇಟ್ ಕಾಸಸ್ ಕ್ಯಾನ್ಸರ್ ಹಾಗೂ ಒಂದು ಲಂಗ್ಸಿನ ಚಿತ್ರ ಇರುತ್ತೆ. ಸೊ ಸಾಮಾನ್ಯವಾಗಿ ಜನರಿಗೆ ಏನಂತಾರೆ ಇದರಿಂದ ಶ್ವಾಸಕೋಶ ಕ್ಯಾನ್ಸರ್ ಬರಬಹುದು ಅಂತ ಒಂದು ನಂಬಿಕೆ. ಆದರೆ ಇದರಿಂದ ಮೂತ್ರಕೋಶ, ಮೂತ್ರಪಿಂಡ, ಮೂತ್ರನಾಳದ ಕ್ಯಾನ್ಸರ್ ಕೂಡ ಉಂಟಾಗಬಹುದು. ಯಾಕೆಂದರೆ ಸ್ಮೋಕಿಂಗ್, ಧೂಮಪಾನ ಮಾಡುವಾಗ ಆ ರಾಸಾಯನಿಕ ಪದಾರ್ಥವು ನಮ್ಮ ಬ್ಲಡ್ಡಲ್ಲಿ ಹೀರಲ್ಪಡುತ್ತದೆ ಹಾಗೂ ಇದು ಕಿಡ್ನಿಯಿಂದ ಫಿಲ್ಟರ್ ಆಗಿ ಮೂತ್ರನಾಳದಿಂದ ಮೂತ್ರಕೋಶದಲ್ಲಿ ಹೋಗಿ ಶೇಖರಿತವಾಗ್ತದೆ. ಅದರಿಂದ ಬ್ಲ್ಯಾಡರ್ನ ಒಳಪದರ ಮತ್ತೆ ಈ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗ್ತದೆ ಹಾಗೂ ಅದರಿಂದ ಟ್ಯೂಮರ್ ಫಾರ್ಮ್ ಆಗ್ಬೋದು. ಸೊ ಶ್ವಾಸಕೋಶ ಮಾತ್ರವಲ್ಲ, ಈವನ್ ಮೂತ್ರಕೋಶ, ಮೂತ್ರನಾಳ, ಮೂತ್ರಕೋಶ ಕ್ಯಾನ್ಸರ್ ಕೂಡ ಸ್ಮೋಕಿಂಗಿಂದ ಆಗಬಹುದು. ಸೊ ಒನ್ ಥಿಂಗ್ ವಾಟ್ ಯು ಕ್ಯಾನ್ ಅವಾಯ್ಡ್ ಈಸ್ ಯು ಕ್ಯಾನ್ ಸ್ಟಾಪ್ ಸ್ಮೋಕಿಂಗ್ ಆ್ಯಂಡ್ ದಿಸ್ ವಿಲ್ ಅವಾಯ್ಡ್ ಲಾಟ್ ಆಫ್ ಕ್ಯಾನ್ಸರ್ಸ್ ಇನ್ ದ ಬಾಡಿ. ಓಕೆ, ಅಂದರೆ ಜೀವನ ಶೈಲಿ ಅನ್ನೋದು ಪ್ರತಿ ಕ್ಯಾನ್ಸರ್ನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅಥವಾ ನಾವು ಕೆಟ್ಟ ಒಂದು ಜೀವನ ಶೈಲಿಯನ್ನು ಅನುಸರಿಸಿದರೆ ಅದರ ಒಂದು ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲೇ ನಮ್ಮ ಆರೋಗ್ಯದ ಮೇಲೆ ಆಗುತ್ತೆ. ಕರೆಕ್ಟ್. ಸೊ ನೀವು ಹೇಳೋದಂದರೆ ಜೀವನ ಶೈಲಿಯಲ್ಲಿ ನಾವು ಏನು ಚೇಂಜ್ ಮಾಡ್ಕೋಬೋದು ಅಂತ. ಸೊ ವೆನ್ ಎವರ್ ವಿ ಕಾಲ್ ಇಟ್ ಎಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅಂದರೆ ವಿಚ್ ಈಸ್ ದ ಫ್ಯಾಕ್ಟರ್ಸ್ ಯಾವುದರಿಂದಾಗಿ more chance of forming cancer is there. So there is something called non-modifiable risk factors and modifiable risk factors. ಈಗ ನಾವು ಸೇವಿಸುವಂಥ ಗಾಳಿ, ಆಹಾರ, ನೀರು ಇದರಲ್ಲಿ ರಾಸಾಯನಿಕ ಪದಾರ್ಥಗಳು ಇರಬಹುದು. ಬಟ್ ಇದರಿಂದ ನಾವು ಏನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಬಟ್ ನಾವು ಏನು ಚೇಂಜ್ ಮಾಡ್ಕೊಳ್ಬೋದು ಅಂದರೆ ಒಂದು ಸ್ಮೋಕಿಂಗ್, ಆಲ್ಕೋಹಾಲ್, ವೆಯ್ಟ್ ಚೆಕ್, ಪ್ರೆಷರ್ ಕಂಟ್ರೋಲ್. ಸೊ ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಾವು ಇದನ್ನು ಕಂಟ್ರೋಲಿಗೆ ಇಟ್ಕೊಂಡು ಇಲ್ಲ ಈ ಶೈಲಿಯನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಎಷ್ಟೋ ಕ್ಯಾನ್ಸರ್ಗಳು ನಾವು ಪ್ರಿವೆಂಟ್ ಮಾಡ್ಕೊಳ್ಬೋದು. ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹೌದು ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ತಾ ಇದ್ರಿ ಈ ಆಹಾರ ಪದ್ಧತಿ ಅನ್ನೋದು ಕೂಡ ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ನಾವು ತಗೊಳ್ಳುವಂತಹ ಎಲ್ಲ ಫುಡ್ ಕೂಡ ಸೇಫ್ ಅಂತ ಹೇಳೋದಕ್ಕಾಗೋದಿಲ್ಲ, ಎಲ್ಲವೂ ಕೂಡ ಕಲಬೆರಕೆಯಿಂದಲೇ ಕೂಡಿರುತ್ತೆ. ಇದು ಈ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತಾ? ಎಷ್ಟೋ ಕಡೆಗಳಲ್ಲಿ ನಾವು ಗಮನಿಸಿದ್ದೀವಿ, ನಾವು ತಗೊಳ್ಳುವಂತಹ ಫುಡ್ ಅದು ಈಗಿನ ಸಮಯದಲ್ಲಿ ಕ್ಯಾನ್ಸರ್ ಸಮಸ್ಯೆಗೆ ಹೆಚ್ಚಿನ ಕಾರಣಕರ್ತ ಆಗುತ್ತೆ ಅಂತ. ಸರಿಯಾಗಿ ಹೇಳಿದ್ದೇವೆ. ಈಗ ನಮಗೆ ವಿ ಹ್ಯಾವ್ ಅ ಡಾಟಾ ಕಾಲ್ಡ್ ಗ್ಲೋಬಕಾನ್ ಡಾಟಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮಗೆ ಕ್ಯಾನ್ಸರ್ ವರ್ಲ್ಡ್ ವೈಡ್ ಎಷ್ಟು ಬರ್ತದೆ, ಎಷ್ಟು ಜಾಸ್ತಿ ಆಗ್ಬೋದು ಅಂತ ಒಂದು ಡಾಟಾ ಬರ್ತದೆ. ಸೊ ಅದರ ಪ್ರಕಾರ 2025 ಏನುಂಟು 2040 ಆಗಬೇಕಾದ್ರೆ ದಿಸ್ ಮೇ ಬಿ ಅ ಡಬ್ಲಿಂಗ್. ಸೊ ಯಾಕೆ ಇದರ ಕಾಸ್ ಅಂತ ಹೇಳಿದರೆ ಮೇ ಬಿ ಎನ್ವಿರಾನ್ಮೆಂಟಲ್ ಚೇಂಜಸ್ ಲೈಕ್ ಪೊಲ್ಯೂಷನ್ ಆಫ್ ದ ಏರ್, ಗಾಳಿ, ನಾವು ತಗೊಳ್ಳುವಂಥ ರಾಸಾಯನಿಕ ಪದಾರ್ಥಗಳು, ನಾವು ತಗೊಳ್ಳುವಂಥ ಆಹಾರ ರಾಸಾಯನಿಕ ಪದಾರ್ಥಗಳು, ನಾವು ತಗೊಳ್ಳೋ ಸೇವಿಸೋ ನೀರಲ್ಲಿ ಆ ರಾಸಾಯನಿಕ ಪದಾರ್ಥಗಳು. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ಅವಾಯ್ಡ್ ದೋಸ್ ಥಿಂಗ್ಸ್. ಈಗ ನಾವೇ ಕಲ್ಟಿವೇಟ್ ಮಾಡಿದಂಥ ಫುಡ್, ಇಟ್ ಮೇ ನಾಟ್ ಬಿ ವಿತ್ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ಕಲ್ಟಿವೇಷನ್ ಆ್ಯಂಡ್ ವೆಜಿಟೇಬಲ್ ಡಯಟ್. ಸೊ ಅವಾಯ್ಡಿಂಗ್ ದ ಜಂಕ್ ಫುಡ್, ಅವಾಯ್ಡಿಂಗ್ ದ ಫ್ಯಾಟಿ ಫುಡ್, ಅವಾಯ್ಡಿಂಗ್ ಆಲ್ಕೋಹಾಲ್, ಹೈ ಫ್ಯಾಟ್ ಕ್ಯಾಲೋರೀಸ್. ಸೊ ಇದರ ಸ್ವಲ್ಪ ವಾಟ್ ವಿ ಕ್ಯಾನ್ ಡೂ ಚೇಂಜಸ್ ಇನ್ ಅವರ್ ಲೈಫ್ ಆ್ಯಂಡ್ ಸ್ಮಾಲ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್ ಟು ಹ್ಯಾವ್ ಅ ವೆರಿ ಗುಡ್ ಹೆಲ್ತ್. ಓಕೆ ಡಾಕ್ಟರ್, ಇನ್ನು ಈ ಯೂರೋಲಾಜಿಕಲ್ ಕ್ಯಾನ್ಸರ್ ಬಗ್ಗೆ ತಾವು ಹೇಳ್ತಾ ಇದ್ರಿ 50+ ಅಂದರೆ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಈ ರೀತಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಂತಹ ಯುವಕರು ಈ ಒಂದು ವಿಧದ ಬಗ್ಗೆ ನೆಗ್ಲೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತ? ಕರೆಕ್ಟ್. ಆದರೆ ಯೂರೋಲಾಜಿಕಲ್ ಕ್ಯಾನ್ಸರ್ ಅಂದರೆ ಜನಗಳು ಸಾಮಾನ್ಯವಾಗಿ ಮಾತನಾಡೋದಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ. ಸಾಧಾರಣ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಒಂದು 50-60 ವರ್ಷದ ವಯಸ್ಕರಲ್ಲಿ ಬರುವಂಥ ಕ್ಯಾನ್ಸರ್. ಆದರೆ ಯುವಕರಲ್ಲಿ ಇಟ್ ಮೇ ಬಿ ಅ ಟೆಸ್ಟಿಕ್ಯುಲರ್ ಕ್ಯಾನ್ಸರ್. ಇಟ್ ಕಾಮನ್ ಪ್ರೆಸೆಂಟೇಷನ್ ಅಂದರೆ ಸಾಧಾರಣ 15 ವಯಸ್ಸಿಂದ 30 ವಯಸ್ಸಲ್ಲಿ ಬರುವಂತಹದ್ದು. ಸೊ ವೃಷ್ಣದಲ್ಲಿ ಏನಾದರೂ ನೋವಿಲ್ಲದ ಲಂಪ್ ಅಥವಾ ಟ್ಯೂಮರ್ ಅಂತ ಕಾಣಿಸಿಕೊಂಡರೆ ಅತ್ಯವಶ್ಯವಾಗಿ ಡಾಕ್ಟರ್ ಕಾಣಿಸಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಇನ್ನು ಮೂತ್ರನಾಳ, ಮೂತ್ರಪಿಂಡ ಲೈಕ್ ಮೂತ್ರಕೋಶ, ಕಿಡ್ನಿ, ಯುರಿನರಿ ಬ್ಲಾಡರ್, ಯುರೇಟರ್ ಕ್ಯಾನ್ಸರ್ಸ್,
ಇಟ್ ಮೇ ಪ್ರೆಸೆಂಟ್ ಇನ್ ದ ಮಿಡ್ಲ್ ಏಜ್ ಅಂದರೆ ನಡುವಯಸ್ಕರಲ್ಲಿ ಸಾಧಾರಣ 20 ಇಯರ್ಸಿಂದ 50 ಇಯರ್ಸ್ ನಡುವಲ್ಲಿ ಬರುವಂಥ ಇದು ಪುರುಷರಲ್ಲೂ ಬರಬಹುದು, ಮಹಿಳೆಯರಲ್ಲೂ ಬರಬಹುದು. ಸೊ ಬೇಸಿಕ್ ಥಿಂಗ್ ನಾವು ಏನು ಯೋಚನೆ ನೆನ್ಪಿಟ್ಕೋಬೇಕಂದ್ರೆ ವಯಸ್ಸಿಂದ ಅಥವಾ ಲಿಂಗದಿಂದ ಜೆಂಡರ್ ವಿ ಶುಡಂಟ್ ಇಗ್ನೋರ್ ಎನಿ ಸಿಮ್ಟಮ್ಸ್. ಯಾವುದೇ ರೋಗ ಲಕ್ಷಣಗಳನ್ನು ನಿರ್ಲಕ್ಷಣೆ ಮಾಡಬಾರ್ದು. ಸೊ ರೋಗ ಲಕ್ಷಣಗಳು ಇದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಯಾವತ್ತೂ ಉಚಿತವಾದ ಒಂದು ನಿರ್ಧಾರ. ಓಕೆ ಡಾಕ್ಟರ್, ಈಗ ಯಾವುದೇ ವಿಧದ ಕ್ಯಾನ್ಸರ್ ಇರಬಹುದು, ಆ ಕ್ಯಾನ್ಸರ್ ಬಂದಂತಹ ಸಂದರ್ಭದಲ್ಲಿ ಆ ಭಾಗವನ್ನೇ ಕಟ್ ಮಾಡಿ ತೆಗಿಬೇಕಾಗುತ್ತೆ ಅನ್ನೋದು, ಸೊ ಅದರ ಹೊರತಾಗಿ ಬೇರೆ ಏನು ಚಿಕಿತ್ಸೆ ಇಲ್ವಾ, ಕಟ್ ಮಾಡೋದು ಅದನ್ನು ಬೇರ್ಪಡಿಸೋದು ಒಂದೇ ಆಪ್ಷನ್ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಸದ್ಯದ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಆಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸನ್ನು ನೋಡಿದಾಗ ಕೇಳಿಬರುತ್ತೆ ಪ್ರಶ್ನೆ. ಓಕೆ, ಸೊ ಇದರ ಸಾಧಾರಣವಾಗಿರುವಂಥ ಪ್ರಶ್ನೆ ಕ್ಯಾನ್ಸರ್ ಅಂದರೆ ಒಂದು ಅಂಗವನ್ನು ಕಂಪ್ಲೀಟ್ ತೆಗಿಬೇಕು, ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಂತ ಒಂದು ಕಲ್ಪನೆ ಜನರಲ್ಲಿದೆ. ಬಟ್ ಈಗಿನ ಒಂದು ಆಧುನಿಕ ತಂತ್ರಜ್ಞಾನ, ವೈಜ್ಞಾನಿಕ ಸಮಾಜದಲ್ಲಿ ಆಗಿದಂಥ ನ್ಯೂ ಅಡ್ವಾನ್ಸಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ ದಿಸ್ ಇಸ್ ನಾಟ್ ಆ್ಯಕ್ಚುಯಲ್ ರೀಸನ್. ಸೊ ಯಾಕೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮೂತ್ರಪಿಂಡದ ಕ್ಯಾನ್ಸರ್ ಇರ್ಬೋದು, ಅಂದರೆ ಕಿಡ್ನಿ ಕ್ಯಾನ್ಸರ್ ಇರ್ಬೋದು, ಸಾಧಾರಣ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಟ್ಯೂಮರ್ ಇದ್ದರೆ ನಾವು ಫುಲ್ ಕಿಡ್ನಿಯನ್ನು ತೆಗಿಬೇಕಂತಿಲ್ಲ. ಈಗದ ತಂತ್ರಜ್ಞಾನ, ರೋಬೋಟಿಕ್ ಸಿಸ್ಟಮ್, ಲ್ಯಾಪ್ರೋಸ್ಕೋಪಿಕ್ ಸಿಸ್ಟಮ್, 4K ICE ಸಿಸ್ಟಮ್ಸ್, 3D ಮಾಡೆಲ್ಸ್ ಇದನ್ನು ಯೂಸ್ ಮಾಡಿಕೊಂಡು ಓನ್ಲಿ ಟ್ಯೂಮರ್ ಮಾತ್ರ ತೆಗಿಬೋದು. ಸೊ ದೇರ್ ಈಸ್ ಅ ಕ್ಯಾನ್ಸರ್ ಕಂಟ್ರೋಲ್ ಡೆಫಿನೆಟಾಗಿ ಇರ್ತದೆ. ಅದರೊಂದಿಗೆ ಕಿಡ್ನಿಯನ್ನು ಸಂರಕ್ಷಿಸಬಹುದು ಹಾಗೂ ಈವನ್ ದ ಕ್ವಾಲಿಟಿ ಆಫ್ ಲೈಫ್ ಈಸ್ ಮೇಂಟೈನ್ಡ್, ಅಂದರೆ ನಾರ್ಮಲ್ ಲೈಫ್ ಸ್ಕೇಲ್ ಈಸ್ ಮೇಂಟೈನ್ಡ್. ಸೊ ಇದು ಕಿಡ್ನಿಗೆ ಮಾತ್ರ ಸೀಮಿತವಲ್ಲ, ಈವನ್ ಮೂತ್ರಕೋಶ ಕ್ಯಾನ್ಸರ್ ಲೈಕ್ ಬ್ಲಾಡರ್ ಕ್ಯಾನ್ಸರ್ ಇರಬಹುದು. ಸಾಧಾರಣವಾಗಿ ಅರ್ಲಿ ಫೇಸ್ ಆಫ್ ಟ್ಯೂಮರ್ಲಿದ್ದರೆ ನಾವು ಎಂಡೋಸ್ಕೋಪಿಕ್ ಇಲ್ಲ ಲೇಸರ್ ಸರ್ಜರಿ ಮಾಡಿಬಿಟ್ಟು ಟ್ಯೂಮರ್ ತೆಗೆದು ಸಾಧಾರಣ ಇಮ್ಯುನೋಥೆರಪಿ ಟ್ರೀಟ್ಮೆಂಟ್ ಅದರ ನಂತರ ಕೊಟ್ಟು ಬ್ಲಾಡರ್ ಸಂರಕ್ಷಿಸಬಹುದು. ಸೊ ಅಗೇನ್ ವಿ ಆರ್ ಮೇಂಟೈನ್ ದ ಕ್ವಾಲಿಟಿ ಆಫ್ ಲೈಫ್. ಅಗೇನ್ ಅರ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆರ್ ಅ ವೆರಿ ಲೋ ಗ್ರೇಡ್ ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ವಿ ಹ್ಯಾವ್ ಟೆಕ್ನಾಲಜಿ ಲೈಕ್ ರೋಬೋಟಿಕ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್. ಸೊ ಇದನ್ನು ನಾವು ನರ್ವ್ ಸ್ಪೇರಿಂಗ್ ಪ್ರಾಸ್ಟೆಕ್ಟಮಿ ಅಂತ ಮಾಡ್ತೇವೆ. ಸೊ ಸಾಧಾರಣ ಪ್ರಾಸ್ಟೇಟ್ ಸರ್ಜರಿ ಮಾಡಿದ ಮೇಲೆ ಸಾಧಾರಣವಾಗಿ ಯೂರಿನ್ ಲೀಕ್ ಆಗುವಂಥದ್ದು ಇಲ್ಲ ಸೆಕ್ಷುವಲ್ ಡಿಸ್ಫಂಕ್ಷನ್ ಬರುವಂಥ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಬಟ್ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿದಾಗ ಈ ಕಾಂಪ್ಲಿಕೇಶನ್ ನಾವು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ಇನ್ನೂ ಲೋ ಗ್ರೇಡ್ ಟ್ಯೂಮರ್ಸ್ ಇದ್ದಾಗ ಈಗ ಜಸ್ಟ್ ಆಧುನಿಕವಾಗಿ ಬರುವಂಥ ಹೈಫು ಅಲ್ಲ ತುಲ್ಸಾ ಪ್ರೋ ಅಂತ ಅತ್ಯಾಧುನಿಕ ವೈಜ್ಞಾನಿಕ ಇನ್ನೋವೇಷನ್ಸಿಂದ ಈವನ್ ಪ್ರಾಸ್ಟೇಟ್ ಸರ್ಜರಿ ಮಾಡದೆ ಈ ಕ್ಯಾನ್ಸರ್ನ ಗುಣಪಡಿಸಬಹುದು. ಸೊ ದ ಏಮ್ ಆಫ್ ಇನ್ನೋವೇಷನ್ಸ್ ಈಸ್ ಒಂದು ಕ್ಯಾನ್ಸರ್ ಕಂಟ್ರೋಲ್, ಸೆಕೆಂಡ್ ವಿ ಆರ್ ಪ್ರಿಸರ್ವಿಂಗ್ ದ ಆರ್ಗನ್, ಥರ್ಡ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಮೇಂಟೈನ್. ಅಂದರೆ ಇದರ ಧ್ಯೇಯ ಏನಂದರೆ ಒಂದು ಕ್ಯಾನ್ಸರ್ ಕಂಟ್ರೋಲ್, ಸೆಕೆಂಡ್ ಆ ಅಂಗವನ್ನು ನಾವು ಉಳಿಸಬೇಕು, ಮೂರನೇದಾಗಿ ನಾರ್ಮಲ್ ಜೀವನ ಶೈಲಿಯನ್ನು ನಾವು ಪೇಷಂಟ್ಗೆ ನೀಡಬೇಕು. ಓಕೆ, ಹಾಗಿದ್ರೆ ಡಾಕ್ಟರ್, ಸಂಪೂರ್ಣವಾಗಿ ಒಬ್ಬ ಕ್ಯಾನ್ಸರ್ಗೆ ತುತ್ತಾದಂತಹ ವ್ಯಕ್ತಿ ಚಿಕಿತ್ಸೆಯನ್ನು ಪಡೆದಾದಮೇಲೆ ತಾನು ಹಿಂದೆ ಯಾವ ರೀತಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ನೋ ಉತ್ತಮ ಜೀವನ ಶೈಲಿ ಅದನ್ನು ಕಂಟಿನ್ಯೂ ಮಾಡಬಹುದಾ, ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರ್ತೀವಲ್ಲ ಆ ರೀತಿ ರೆಸ್ಟ್ರಿಕ್ಷನ್ಸ್ ಬಗ್ಗೆ ನಾವು ಮಾತನಾಡೋದಾದರೆ? ಓಕೆ, ಇದು ನೀವು ಹೇಳಬೇಕಂದ್ರೆ ದೇರ್ ಆರ್ 2 ಥಿಂಗ್ಸ್. ಒನ್ ಈಸ್ ನಾವೀಗ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂತ ಹೇಳಬೇಕಾದ್ರೆ ದ ಟ್ರೀಟ್ಮೆಂಟ್ ನೆವರ್ ಎಂಡ್ಸ್ ಅಟ್ ಕ್ಯಾನ್ಸರ್ ಕ್ಯೂರ್. ಅಂದರೆ ಟ್ರೀಟ್ಮೆಂಟ್ ಜಸ್ಟ್ ಕ್ಯಾನ್ಸರ್ ಕ್ಯೂರ್ ಮಾಡಿ ನಿಲ್ಲೋದಿಲ್ಲ. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ರಿಹ್ಯಾಬಿಲಿಟೇಷನ್, ಅಂದರೆ ಬಿಯಾಂಡ್ ದ್ಯಾಟ್ ಅವರ ಒಂದು ನಾರ್ಮಲ್ ಜೀವನ ಶೈಲಿಯನ್ನು ಅವರಿಗೆ ನೀಡಬೇಕು. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ರಿಹ್ಯಾಬಿಲಿಟೇಷನ್ ಪೋಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೆಕೆಂಡ್ ಫ್ಯಾಕ್ಟರ್ ನೀವು ಹೇಳಿದ್ರೆ ವಾಟ್ ದೇ ಕ್ಯಾನ್ ಡೂ, ವಾಟ್ ದೇ ಡೋಂಟ್ ಡೂ ಅನ್ನೋ ವಿಷಯ. ಕರೆಕ್ಟ್. ಸೊ ಈಗ ಸ್ಮೋಕರ್ ಇದ್ದರೆ ಸ್ಮೋಕಿಂಗಿಂದ ಬ್ಲಾಡರ್ ಕ್ಯಾನ್ಸರ್ ಬಂದಿರ್ಬೋದು. ನಾವು ಸಾಧಾರಣವಾಗಿ ನೀವು ಸ್ಮೋಕಿಂಗ್ ನಿಲ್ಲಿಸಬೇಕು, ಯಾಕಂದರೆ ಇಲ್ಲಾಂದರೆ ಮತ್ತೆ ಪುನಃ ಬರಬಹುದು. ಸೊ ವಿಡ್ ಡನ್ ಎಂಡೋಸ್ಕೋಪಿಕ್ ಸರ್ಜರಿ, ಬ್ಲಾಡರ್ ಪ್ರಿಸರ್ವ್ ಮಾಡಿರ್ಬೋದು, ಆದರೆ ಮತ್ತೆ ಅವರು ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅದೇ ಸೇಮ್ ಜೆನೆಟಿಕ್ ಎಫೆಕ್ಟಿಂದ ಮತ್ತೆ ಕ್ಯಾನ್ಸರ್ ಬರಬಹುದು, ಮತ್ತೆ ಅವರು ಅದೇ ಪ್ರಾಬ್ಲಮ್ಗೆ ತುತ್ತಾಗಬಹುದು. ಸೊ ವಿ ಸಜೆಸ್ಟ್ ದೆಮ್ ಟು ಟೇಕ್ ಅ ಗುಡ್ ಫುಡ್, ಅಂದರೆ ಲಾಟ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಬಂದಾಗ ಬಾಡಿಲಿ ಸಾಧಾರಣವಾಗಿ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಸೊ ಇದರಿಂದ ನಾವು ಎಷ್ಟೋ ಪರಿಸ್ಥಿತಿ ಪ್ರಿವೆಂಟ್ ಮಾಡ್ಬೋದು. ಸೊ ವಿ ಕೀಪ್ ದ ವೆಯ್ಟ್ ಇನ್ ದ ಚೆಕ್, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ವೆಯ್ಟ್ ಚೆಕ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಸೊ ಇದೆಲ್ಲ ಸಾಧಾರಣವಾಗಿ ನಾವು ಪೋಸ್ಟ್ ಸರ್ಜರಿ, ಪೋಸ್ಟ್ ಟ್ರೀಟ್ಮೆಂಟ್ ನಾವು ಹೇಳುವಂಥ ಅಡ್ವೈಸಸ್. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ. HCG ಹಾಸ್ಪಿಟಲ್, ಸ್ನೇಹನಗರ, ಬ್ಯಾಟರಾಯನಪುರ, ಬೆಂಗಳೂರು.
ದೂರವಾಣಿ ಸಂಖ್ಯೆ 080 699999292 ಅಥವಾ 63588880803. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.